ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ವೈರಲ್ ಸ್ಟಾರ್ ಆಗಿರೋ ಡಾಕ್ ಸತೀಶ್ಗೆ ಈಗ ತಮ್ಮ ಮಾತೆ ಮುಳುವಾಗಿದೆ. ಶ್ವಾನದ ಬಗ್ಗೆ ಆಡಿದಂತಹ ಕೊಳಕು ಮಾತು ಪೊಲೀಸ್ ಠಾಣೆ ಮೆಟ್ಟಿಲೇರುವಂತೆ ಮಾಡಿದೆ. ಡಾಕ್ ಸತೀಶ್ ಸೋಷಿಯಲ್ ಮೀಡಿಯಾದ ಸೆನ್ಸೇಷನಲ್ ಸ್ಟಾರ್. ಬಾಯಿ ಬಿಟ್ರೆ ಸಾಕು ಬರೀ ಲಕ್ಷದ ಮಾತೆ. ಹಾಕೋ ಬಟ್ಟೆಯಿಂದ ಹಿಡಿದು ಯೂಸ್ ಮಾಡೋ ಪ್ರತಿಯೊಂದು ಐಟಂ ಕೂಡ ಲಕ್ಷ ಅಂತಾರೆ. ನಾನ್ ಹಾಕಿರೋ ಡ್ರೆಸ್ ಇಂಡಿಯಾದಲ್ಲಿ ಸಿಗಲ್ಲ. ಈ ಶರ್ಟ್ ಅನ್ನ ಕರ್ನಾಟಕದಲ್ಲಿ ಯಾರೂ ಹಾಕಿಲ್ಲ. ನಾನು ಅಂದ್ರೆ ದುಬಾರಿ, ನಾನು ಅಂದ್ರೆ ವಿಐಪಿ ಅಂತ ಉದ್ದುದ್ದ ಡೈಲಾಗ್ ಹೊಡೆಯೋ ಡಾಕ್ ಸತೀಶ್ ಟ್ರೋಲರ್ಸ್ಗಳ ಪಾಲಿನ ಮೃಷ್ಟಾನ್ನ ಭೋಜನ. ಕಾಂಟ್ರವರ್ಸಿ ಮೂಲಕ ಸದ್ದು ಮಾಡ್ತಾ ಇರೋ ಕ್ಯಾಡಬಮ್ಸ್ ಸತೀಶ್ಗೆ ಈಗ ಮಾತೆ ಮುಳುವಾಗಿದೆ. ಶ್ವಾನದ ಬಗ್ಗೆ ಆಡಿದ ಒಂದೇ ಒಂದು ಅಶ್ಲೀಲ ಮಾತು ಕೇಸ್ ದಾಖಲಾಗೋವರೆಗೂ ತಂದು ನಿಲ್ಲಿಸಿದೆ. ಡಾಕ್ ಸತೀಶ್ಗೆ ಎದುರಾಯ್ತು ಕಾನೂನು ಸಂಕಷ್ಟ. ಶ್ವಾನಗಳ ಬಗ್ಗೆ ಅಶ್ಲೀಲ ಮಾತು, ದಾಖಲಾಯಿತು ದೂರು. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಡಾಕ್ ಸತೀಶ್ ರದ್ದೇ ಅಬ್ಬರ. ಈ ನಾಯಿಗೆ 1 ಕೋಟಿ, ಈ ನಾಯಿಗೆ 100 ಕೋಟಿ ಅಂತ ಬಾಯಲ್ಲೇ ಕೋಟಿ ಉದುರಿಸೋ ಸತೀಶ್ಗೆ ಈಗ ಕಾನೂನು ಕಂಟಕ ಎದುರಾಗಿದೆ. ನಾಯಿಗಳ ಹೆಸರಲ್ಲೇ ದೊಡ್ಡ ಹೆಸರು ಮಾಡಿದ ಸತೀಶ್ ಈಗ ನಾಯಿಗಳ ಬಗ್ಗೆಯೇ ನಾಲಿಗೆ ಹರಿಬಿಟ್ಟಿದ್ದಾರೆ. ಇಷ್ಟು ದಿನ ಅವರಿವರ ಬಗ್ಗೆ ಮಾತನಾಡ್ತಾ ಇದ್ದ ಸತೀಶ್ ಈಗ ಶ್ವಾನಗಳ ಬಗ್ಗೆ ಹೇಳೋದಕ್ಕೂ ಆಗದ ಪದ ಬಳಸಿದ್ದಾರೆ. ಡಾಕ್ ಸತೀಶ್ ಬಿಗ್ ಬಾಸ್ಗೆ ಹೋಗಿ ಬಂದಿದ್ದು ಒಂದಲ್ಲ ಒಂದು ವಿವಾದ ಸೃಷ್ಟಿಸ್ತಾನೆ ಇದ್ದಾರೆ. ಸದಾ ಸುದ್ದಿಯಲ್ಲಿರ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಮೆರೆದಾಡ್ತಿರ್ಬೇಕು ಅನ್ನೋ ಹುಚ್ಚೆ ಈಗ ಈ ಸ್ಥಿತಿಗೆ ತಂದು ನಿಲ್ಲಿಸಿದೆ. ಡಾಕ್ ಸತೀಶ್ ಬಳಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಒಬ್ರು ನಾಯಿಗಳ ಸಂಭೋಗದ ಬಗ್ಗೆ ಕೆಟ್ಟದಾಗಿ ಪ್ರಶ್ನೆ ಕೇಳಿದ್ರು. ಇದಕ್ಕೆ ಡಾಕ್ ಸತೀಶ್ ಒಳ್ಳೆ ರೀತಿಯಲ್ಲಿ ಉತ್ತರ ಕೊಡಬಹುದಿತ್ತು. ಆದ್ರೆ ತಾನೊಬ್ಬ ಡಾಗ್ ಬ್ರೀಡರ್ ಅನ್ನೋದನ್ನೂ ಮರೆತು ನಾಲಿಗೆ ಹರಿಬಿಟ್ಟಿದ್ದಾರೆ. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಜನ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು. ಇದರ ಬೆನ್ನಲ್ಲೇ ಅನಿಮಲ್ ವೆಲ್ಫೇರ್ ಸಪೋರ್ಟರ್ ಲಕ್ಷ್ಮಿ ಅನ್ನೋರು ಚಾಮರಾಜಪೇಟೆಯ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಒಟ್ನಲ್ಲಿ ಬಾಯಿ ಇದೆ ಅಂತ ಲಂಗು ಲಗಾಮಿಲ್ಲದೆ ಮಾತನಾಡಿದ್ರೆ ಹೀಗೆ ಆಗೋದು. ಸುದ್ದಿಯಲ್ಲಿರ್ಬೇಕು ಅಂತ ಆಡಬಾರದ ಮಾತನಾಡಿದ್ರೆ ಅದಕ್ಕೆ ತಕ್ಕ ಬೆಲೆ ತೆರಬೇಕಾಗುತ್ತದೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಒಳ ಮೀಸಲಾತಿ ಜಾರಿಗೆ ದಲಿತ ಸಂಘಟನೆಗಳು ಬೀದಿಗಿಳಿದಿವೆ. ದಾವಣಗೆರೆಯಲ್ಲಿ ಉಗ್ರ ಹೋರಾಟ ನಡೆಸಿದ್ದು, ಚಿಕ್ಕಮಗಳೂರಲ್ಲೂ ಪ್ರತಿಭಟನೆ ಕಿಚ್ಚು ಹೊತ್ತಿ ಉರಿದಿದೆ. ನಮ್ಮ ಜನಾಂಗಕ್ಕೆ ತುಂಬಾ ಘೋರ ಅನ್ಯಾಯವಾಗಿದೆ. ತುಂಬಾ ಬಡತನದಲ್ಲಿ ಇರ್ತಕ್ಕಂಥ ಜನರಿಗೆ ಮೀಸಲಾತಿ ಕೊಡಿ ಅಂತ ಕೇಳ್ತಾ ಇದೀವಿ. ಒಳ ಮೀಸಲಾತಿ ಕಿಚ್ಚು ಸಿಡಿದೆದ್ದ ದಲಿತ ಮುಖಂಡರು. ದಾವಣಗೆರೆ ಬಂದ್, ಸರ್ಕಾರದ ವಿರುದ್ಧ ಬೆಂಕಿ ಪ್ರೊಟೆಸ್ಟ್. ದಾವಣಗೆರೆ ಜಿಲ್ಲೆ ಇವತ್ತು ಅಕ್ಷರಶಃ ರಣರಂಗವಾಗಿತ್ತು. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ದಲಿತ ಸಂಘಟನೆಗಳು ಸಿಡಿದೆದ್ದಿದ್ವು. ರಸ್ತೆಯಲ್ಲೆಲ್ಲ ಉರುಳು ಸೇವೆ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಟೈರ್ಗೆ ಬೆಂಕಿ ಹಚ್ಚಿ ಹೋರಾಟದ ಕಹಳೆ ಮೊಳಗಿಸಿದ್ರು. ಹಳೆ ಮೀಸಲಾತಿ ಪ್ರಕಾರ ಖಾಲಿ ಹುದ್ದೆಗಳ ನೇಮಕಕ್ಕೆ ಸರ್ಕಾರ ಮುಂದಾಗಿದೆ. ಇದು ದಲಿತ ಸಂಘಟನೆಗಳನ್ನು ಕೆರಳಿಸುವಂತೆ ಮಾಡಿದೆ. ಯಾವುದೇ ಕಾರಣಕ್ಕೂ ಹಳೆ ಮೀಸಲಾತಿ ಪ್ರಕಾರ ಹುದ್ದೆಗಳ ನೇಮಕ ಮಾಡಬಾರದು. ಸರ್ಕಾರ ಒಳ ಮೀಸಲಾತಿ ಅನ್ವಯ ನೇಮಕ ಮಾಡಿಕೊಳ್ಳಬೇಕು ಅಂತ ದಲಿತ ಸಂಘಟನೆಗಳು ಸ್ವಯಂ ಪ್ರೇರಿತ ಬಂದ್ಗೆ ಕರೆ ಕೊಟ್ಟಿದ್ವು. ಹೀಗಾಗಿ ಬೆಳಗ್ಗೆಯಿಂದಲೇ ದಾವಣಗೆರೆ ನಗರದಲ್ಲಿ ಬಂದ್ ಬಿಸಿ ಜೋರಾಗಿತ್ತು. ಎಚ್.ಸಿ. ಮಹದೇವಪ್ಪ, ಪರಮೇಶ್ವರ್ ಹಾಗೂ ಪ್ರಿಯಾಂಕ್ ಖರ್ಗೆ ವಿರುದ್ಧ ಧಿಕ್ಕಾರ ಕೂಗಿದ ಪ್ರತಿಭಟನಾಕಾರರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಒಳ ಮೀಸಲಾತಿ ಮಾದಿಗ ಜನಾಂಗಕ್ಕೆ ಅನ್ಯಾಯವಾಗಿದೆ. ಒಳ ಮೀಸಲಾತಿ ಕೊಡ್ತೇವೆ ಅಂತೇಳಿ ಮೋಸ ಮಾಡಿ ಈಗ ಮೀಸಲಾತಿ ಕೊಡದೆ ಹಳೆ ಮೀಸಲಾತಿ ಪ್ರಕಾರ ಉದ್ಯೋಗ ನೇಮಕಾತಿ ಮಾಡಿಕೊಳ್ತೇವೆ ಅಂತ ಹೇಳಿರೋದ್ರಿಂದ ನಮ್ಮ ಜನಾಂಗಕ್ಕೆ ತುಂಬಾ ಘೋರ ಅನ್ಯಾಯವಾಗಿದೆ. ರಸ್ತೆಯಲ್ಲೇ ಉರುಳು ಸೇವೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಶಾಲಾ ವಾಹನಗಳನ್ನು ತಡೆಯುತ್ತಿದ್ದಂತೆ 50ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಚಿಕ್ಕಮಗಳೂರಲ್ಲೂ ಹೊತ್ತಿದ ಒಳ ಮೀಸಲಾತಿ ಕಿಚ್ಚು.
ಇನ್ನು ಚಿಕ್ಕಮಗಳೂರಲ್ಲೂ ಒಳ ಮೀಸಲಾತಿ ಕಿಚ್ಚು ಧಗಧಗಿಸಿದೆ. ಬೆಂಗಳೂರು ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿ ತಡೆದು ದಲಿತ ಸಂಘಟನೆ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಒಳ ಮೀಸಲಾತಿಯ ಆಧಾರದ ಮೇಲೆಯೇ ಉದ್ಯೋಗ ನೀಡಬೇಕು ಅಂತ ಸಚಿವ ಮಹದೇವಪ್ಪ ಅಣಕು ಶವಯಾತ್ರೆ ನಡೆಸಿದ್ರು. ಒಟ್ಟಿನಲ್ಲಿ ಒಳ ಮೀಸಲಾತಿ ಕಿಚ್ಚು ಜೋರಾಗ್ತಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಸಂಜಯ್, ನ್ಯೂಸ್ 18 ದಾವಣಗೆರೆ.